ನಮಸ್ಕಾರ. ಇವತ್ತು ನಾಗನೂರಲ್ಲಿ ನನ್ನ ಪಾಲಿಗೆ ಒಂದು ಇತಿಹಾಸ ದಿನ ಅಂತ ಅನ್ಕೋತೀನಿ. ಯಾಕಂದ್ರೆ 79ನೇ ಸ್ವತಂತ್ರ ಭಾರತದ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅದು ರಾತ್ರಿ 12 ಗಂಟೆಗೆ ಧ್ವಜಾರೋಹಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾಗನೂರು ಜನ ಇಲ್ಲಿ ನಾನು ಹೋಗ್ತಾ ಇದ್ದೆ ಮೂಡಲಿನಿಂದ ಗೋಕಾಕು, ನೀವು ಇಲ್ಲೇ ನಿಂತು ಧ್ವಜಾರೋಹಣೆ ಮಾಡಿ ಹೋಗ್ಬೇಕಂತದಕ್ಕೆ ರಾತ್ರಿ 12 ಗಂಟೆ ಕರೆಕ್ಟ್ ಆಗಿ ನಾಗನೂರು ಗ್ರಾಮದಲ್ಲಿ ಧ್ವಜಾರೋಹಣೆ ಮಾಡಿ ಭಾರತ ದೇಶಕ್ಕೆ ನಾವು ಗೌರವ ಸಲ್ಲಿಸ್ತಾ ಇದ್ದೀವಿ. ನಮ್ಮೆಲ್ಲರೂ ಪುಣ್ಯ ಭಾಗ್ಯ ಅಂತ ಭಾವಿಸ್ತೀನಿ. ಯಾಕಂದ್ರೆ ಎಲ್ಲರೂ ವಿಶೇಷವಾಗಿ ಬೆಳಿಗ್ಗೆಲ್ಲ ಅಂದ್ರೆ ಎಲ್ಲ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ಅವರೆಲ್ಲ ಬೆಳಿಗ್ಗೆ ಧ್ವಜಾರೋಹಣೆ ಮಾಡ್ತಿದ್ರು. ನಮಗೆ ರಾತ್ರಿ ಕರೆಕ್ಟ್ ಆಗಿ 12 ಗಂಟೆಗೆ, ಯಾಕಂದ್ರೆ 1947ನೇ ಇಸುವಾಗ ರಾತ್ರಿ 12 ಗಂಟೆಗೆ ನಮ್ಮ ಸ್ವತಂತ್ರ ದಿನಾಚರಣೆ ಅಂದ್ರೆ ಆಚರಣೆ ಮಾಡುವಂತ ಅಂದಿನ ಪ್ರಧಾನಮಂತ್ರಿಗಳು ಮಾಡಿದ್ರು. ಇವತ್ತು ನಾಗನೂರದ ಎಲ್ಲ ಯುವಕರು, ಹಿರಿಯರು ಎಲ್ಲರೂ ಕೂಡಿ ರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಮಾಡಂತ ನನಗೆ ಅವಕಾಶ ಮಾಡಿಕೊಟ್ಟು ಇದೊಂದು ಪುಣ್ಯ ಐತಿಹಾಸಿಕ ದಿನ ಅನ್ಕೋತೀನಿ. ತಮ್ಮೆಲ್ಲರಿಗೂ ಇಡೀ ಭಾರತದ 140 ಕೋಟಿ ಜನ ಎಲ್ಲರಿಗೂ ಆ ಭಗವಂತ ಪರಮಾತ್ಮ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಭಾಗ್ಯ ಎಲ್ಲರೂ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ಎಲ್ಲರೂ ಅಂತಂದ್ರೆ ಬಾಳಿ ಬದುಕಬೇಕು. ನಮ್ಮ ಭಾರತ ದೇಶಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂತ ಕೆಲಸ ಎಲ್ಲರೂ ಇಲ್ಲಿದ್ದಂತ ಪ್ರಜೆಗಳು, ರಾಜಕಾರಣಿಗಳು ಎಲ್ಲರೂ ಮಾಡಬೇಕು. ಮತ್ತೊಂದ್ಸಲ 79ನೇ ಸ್ವತಂತ್ರ ಭಾರತ ದಿನಾಚರಣೆ ಅನಂತ ಹಾರ್ದಿಕ ಅಭಿನಂದನೆ ತಮಗೆಲ್ಲ ಸಲ್ಲಿಸ್ತೀನಿ. ಭಗವಂತ ಪರಮಾತ್ಮ ತಮಗೆಲ್ಲರಿಗೂ ಒಳ್ಳೇದ್ ಮಾತು ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. बोलो भारत माता की, बोलो भारत माता की, वंदे वंदे।